ಯೋಗ ಯೋಗ ಅಂದ ತಕ್ಷಣ ನಾವು ಫಿಸಿಕಲ್ ಎಕ್ಸಸೈಸ್ ಅಥವಾ ಬ್ರೀತಿಂಗ್ ಎಕ್ಸಸೈಸ್ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಆದರೆ ನಿಜವಾಗ್ಲೂ ಯೋಗ ಅಂದರೆ ಏನು ಗೊತ್ತಾ? ಈ ಸಂಸ್ಕೃತ ವರ್ಡ್ ಯೋಗದಲ್ಲಿ ಯುಜ್ ಅಂತ ಅಂದರೆ ಯುನೈಟ್ ಅಥವಾ ಕನೆಕ್ಟ್ ಅಂತ. ಅಂದರೆ ಭಗವಂತನಿಗೆ, ಪರಮಾತ್ಮನಿಗೆ ನಮ್ಮನ್ನು ಕನೆಕ್ಟ್ ಮಾಡೋ, ಒಂದು ಹೆಲ್ಪ್ ಮಾಡೋ ಸಾಧನವನ್ನು ಯೋಗ ಅಂತ ಕರಿತೀವಿ. ಹಾಗಾದರೆ ಈ ಬ್ರೀತಿಂಗ್, ಫಿಸಿಕಲ್ ಎಕ್ಸಸೈಸ್ ಎಲ್ಲ ಏನಕ್ಕೆ ಅಂತ ಕೇಳಿದ್ರೆ, ಇದೆಲ್ಲ ನಮ್ಮ ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ. ಯಾಕಂದರೆ ವಿತೌಟ್ ಮೈಂಡ್ ಕಂಟ್ರೋಲ್ ನಾವು ಏನೂ ಕೂಡ ಅಚೀವ್ ಮಾಡೋಕ್ಕಾಗೋದಿಲ್ಲ. ಪ್ರಾಣಾಯಾಮ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಆಸನಾಸ್ ಆಗಿರ್ಬೋದು, ಅದೆಲ್ಲ ನಮಗೆ ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು. ಮತ್ತು ಆ ಮೈಂಡ್ ಕಂಟ್ರೋಲ್ ನಮಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಹೆಲ್ಪ್ ಮಾಡಬೇಕು. ಅದು ಆ್ಯಕ್ಚುಲಿ ನಿಜವಾದ ಯೋಗ ಆಗುತ್ತೆ. ಈ ಯೋಗದ ಪರ್ಪಸ್ಸೇ ಭಗವಂತನನ್ನು ಅಚೀವ್ ಮಾಡೋದು. ಯೋಗದ ಪರ್ಪಸ್ಸೇ ಗೊತ್ತಿಲ್ಲದೆ ನಾನೇನೋ ಒಂದು ಆಸನ ಮಾಡ್ತಿದ್ದೀನಿ ಅಂದರೆ ಬೆನಿಫಿಟ್ ಆಗಲ್ವಾ ಅಂತಂದರೆ ಖಂಡಿತ ಬೆನಿಫಿಟ್ ಆಗುತ್ತೆ. ಈ ಬೆನಿಫಿಟ್ ಮೈಂಡ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಬಾಡಿಲಿ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಇದೆಲ್ಲ ಏನು ಬರುತ್ತೆ, ಇದೆಲ್ಲ ಬೈ ಪ್ರಾಡಕ್ಟ್ ಆಫ್ ದ ಯೋಗ. ಬಟ್ ರಿಯಲ್ ಯೋಗ, ಪರ್ಪಸ್ ಆಫ್ ದ ಯೋಗ ಬಂದು ಭಗವಂತನ ಸಾಕ್ಷಾತ್ಕಾರ. ಹಾಗಾಗಿ ಎಷ್ಟೇ ರೀತಿಯ ಯೋಗಗಳಿರಲಿ, ಆ ಯೋಗಗಳು ನಮಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಹೆಲ್ಪ್ ಮಾಡಬೇಕು. ಜ್ಞಾನ ಯೋಗ ಆಗಿರ್ಬೋದು, ಜ್ಞಾನದಿಂದ ಭಗವಂತನ ಅರಿವಿಕೆ ಮಾಡ್ಕೊಳ್ಳೋದು ಜ್ಞಾನ ಯೋಗ ಆಗುತ್ತೆ. ಕರ್ಮಯೋಗ ಬಂದು ನಾವು ಮಾಡೋ ಕರ್ಮದಿಂದ ಭಗವಂತನಿಗೆ ನಾವು ಹತ್ರ ಆದರೆ ಅದು ಕರ್ಮಯೋಗ. ಹಾಗೆ ಅಷ್ಟಾಂಗ ಯೋಗ, ಭಕ್ತಿ ಯೋಗ, ಯಾವುದೇ ಯೋಗ ಆಗಲಿ ಅದರ ಮೂಲ ಉದ್ದೇಶ ಬಂದು ಭಗವಂತನ ಸಾಕ್ಷಾತ್ಕಾರ ಮತ್ತು ಕಳೆದೋಗಿರೋ ನಮ್ಮ ಮತ್ತು ಭಗವಂತನ ಸಂಬಂಧವನ್ನು ಮತ್ತೆ ಪುನರುದ್ಧಿ ಮಾಡ್ಕೊಳ್ಳೋದು. ಈ ಎಸೆನ್ಸ್ ಆಫ್ ದ ಯೋಗನ ಮಿಸ್ ಮಾಡ್ತಿದ್ದೀವಿ ಅಂತಂದರೆ ನಾವು ಜಸ್ಟ್ ಎಕ್ಸಸೈಸ್ ಮಾಡ್ತಿದ್ದೀವಿ ಹೊರತು ಯೋಗ ಮಾಡ್ತಿಲ್ಲ ಅಂತ ಅರ್ಥ. ಹರೇ ಕೃಷ್ಣ.